ಸೊ ನಂಗೆ ಯಾವ ಥರ ಸ್ಕ್ಯಾಮ್ ಮಾಡಿದ್ರು ಅಂದರೆ ಟೆಂಪಲಲ್ಲಿ ನನ್ನ ಗಾಡಿ ವಾಶ್ ಮಾಡಿದ್ರೆ 100 ರೂಪೀಸ್. ಒಳಗಿರೋ ಫೀಲೇ ಬೇರೆ, ಆಚೆ ಬರೋರ್ಗೆ ಅದೇ ಟ್ರಾನ್ಸಲ್ಲಿ ಇರ್ತೀರ. ಇಲ್ಲಿ ನೋಡಿ ಗಾಯ್ಸ್, ಬ್ಲ್ಯಾಕ್ ಬ್ಯೂಟಿ BMW ಚೆನ್ನಾಗಿಡುತ್ತಾ? ಚೆನ್ನಾಗಿದ್ರೆ ನೋಡಿ. ನಾನು ನೋಡಿ ಇಲ್ಲಿ ಹೆಂಗ್ ಲಾಕ್ ಆಗಿದ್ದೀನಿ, ಸುತ್ತ ಗಾಡಿ, ಇಲ್ಲಿ ಹೋಗಕ್ಕೆ ಜಾಗನೂ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ KV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವರು. ಓಕೆ ಗೈಸ್, ಇವತ್ತು ಆಫೀಸಿಗೆ ಬಂದಿದ್ದೆ ಆ್ಯಂಡ್ ಲಾಗೌಟ್ ಮುಗಿಸ್ಕೊಂಡು ನಾನು ಹೊರಡ್ತಾ ಇದ್ದೀನಿ. ಆ್ಯಂಡ್ ಹೋಗ್ಬೇಕಾದ್ರೆ ನಮ್ಮ HAL ರೋಡ್, ನಮ್ಮ ಅಂದರೆ ನಾವು ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು HAL ರೋಡಲ್ಲಿ ಒಂದು ಟೆಂಪಲ್ ಇದೆ, ಫೇಮಸ್ ಟೆಂಪಲ್ಲು, ಶಿವ ಟೆಂಪಲ್ಲು, ಶಿವೋಹಮ್ ಅಂತ. ಸೊ ಅಲ್ಲಿಗೆ ಹಂಗೆ ವಿಸಿಟ್ ಆಗ್ಬಿಟ್ಟು ಹೋಗೋಣ, ಯಾಕಂದರೆ ಯಾವಾಗಲೂ ಕ್ಯಾಬಲ್ಲಿ ಬಂದಾಗ ಹೋಗೋಕ್ಕಾಗಲ್ಲ. ಇವಾಗ ಗಾಡೀಲಿ ಬಂದಿದ್ದೀನಿ, ಅದಕ್ಕೆ ಹೋಗ್ಬೋದು ಅಂದ್ಬಿಟ್ಟು ಹಂಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬನ್ನಿ ಹೋಗುವ ಇವಾಗ, ಲೆಟ್ ಅಸ್ ಗೋ ಗಾಯ್ಸ್. ಆ್ಯಂಡ್ ಹಂಗೆ ಇವಾಗ ತಮ್ನೇಲ್ಸ್ ಎಲ್ಲ ಮಾಡಿಸ್ತಾ ಇದ್ದೀನಿ ಎಡಿಟರ್ ಕೈಯಲ್ಲಿ. ಐ ಹೋಪ್ ಯು ಗೈಸ್ ಆರ್ ಲೈಕ್ ಇಟ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಿಂಗೆ ಲೈಕ್ ಮಾಡ್ತಾಯಿರಿ, ಹಂಗೆ ಕಮೆಂಟ್ ಮಾಡ್ತಾಯಿರಿ. ಇನ್ನು ಬೇರೆಯವ್ರ ಕೈಯಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾಯಿರಿ. ಕೀಪ್ ಸಪೋರ್ಟಿಂಗ್. ಗೈಸ್, ಫೈನಲಿ ಟೆಂಪಲ್ ಒಳಗೆ ಬಂದ್ವಿ. ಆ್ಯಂಡ್ ಸಾರಿ, ನಾನು ನಡ್ಕೊಂಬಂದರೆ ಎಂಟ್ರಿ ಬೇರೆ ಇರುತ್ತೆ. ಆ್ಯಂಡ್ ನಾನು ಗಾಡೀಲಿ ಬಂದಿದ್ದೆ, ಅದಕ್ಕೆ ಗಾಡಿಯಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಚೆ ಹೋದ್ಮೇಲೆ ತೋರಿಸ್ತೀನಿ ನಡ್ಕೊಂಬಂದರೆ ಹೆಂಗೆ ಎಂಟ್ರಿ ಇರುತ್ತೆ ಅಂತ. ಒಂದು ಆಚೆಗಡೆ ಸ್ಟ್ಯಾಚು ಇರುತ್ತೆ, ಲಿಂಗ ಇರುತ್ತೆ, ಶಿವಲಿಂಗ ಇರುತ್ತೆ, ಅದ್ರೊಳಗಡೆ ಕೇವ್ ಥರ ಇರುತ್ತೆ, ಕ್ರೇಜ್ ಇರುತ್ತೆ. ನಾನು ಹಂಗೆ ಹೋಗ್ಬೋದು ಅಂದ್ಕೊಂಡೆ, ಬಟ್ ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಕಿತ್ತು. ನೋಡಿ ಟೆಂಪಲ್ ಎಂಟ್ರಿ ಅಂತ, ಬನ್ನಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಗೈಸ್, ಆಚೆ ಮಾತಾಡ್ತೀನಿ ನೋಡಿ. ಒಳಗೆ ಹೋಗೋಕ್ಕೆ ಈ ಥರ ಕೇವ್ ಇರುತ್ತೆ, 10 ಸ್ಟೆಪ್ಸ್ ಅಂತ. हरि के द्वार पे आपका स्वागत है। ओम नमः शिवाय, ओम नमः शिवाय। हरिद्वार से आपका स्वागत है। हरि के द्वार पे आपका स्वागत है। ओम नमः शिवाय। हरिद्वार में स्पेशली प्लेस फॉर विजिटिंग केदारनाथ। Here at the Shiva temple. ओम नमः शिवाय, ओम नमः शिवाय। Welcome to Kedarnath, a Jyotirling of Lord Shiva. You will be specially blessed for visiting Kedarnath here at the Shivoham Shiva temple. Om Namah Shivaya, Om Namah Shivaya. Welcome to Kedarnath, a Jyotirling of Lord Shiva. You will be specially blessed for visiting Kedarnath at the Shivoham Shiva temple. Om Namah Shivaya. ಗೈಸ್, ಕ್ರೇಜ್ ಆಗಿದೆ ಕೇವ್ ಒಳಗೆ ಮಾತ್ರ, ಸಕಲಾಗಿದೆ. ಎಲ್ಲ ಅಮರನಾಥ್, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ ಒಂದೊಂದಿದೆ. ಚಿಕ್ಕದಾಗೇನೋ ಮಾಡಿದ್ದಾರೆ ನೋಡಿ. ಎಲ್ಲ ಕೇವ್, ಫುಲ್ ಟೆಂಪಲ್ ಫುಲ್ ಕೇವಲ್ಲಿ ಇದೆ, ಸಕಲಾಗಿದೆ. ಚಿಕ್ಕ ಕೇವ್ ಇದೆ, ಎಕ್ಸಿಟ್.
ಕ್ರೇಜಿ ಆಗಿದೆ ಲಿಟ್ರಲಿ. ಅದು ಸಿಕ್ಕಾಪಟ್ಟೆ ಅಂತ ಇದು ಜಲ್ 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 ಅಂತ ಫುಲ್ ಕತ್ಲೆ ಇದೆ. ಭಯನೇ ಆಗುತ್ತೆ, ಸೀರಿಯಸ್ ಆಗಿ ಭಯ ಆಯಿತು ನೋಡಿ. फुल केव जो भी ज्योतिर्लिंग का दर्शन करते हैं उनको एक ಓಂಕಾರೇಶ್ವರ ಮಧ್ಯ ಪ್ರದೇಶ್. ಇಲ್ಲಿ ಎಲ್ಲ ಲಿಂಗಗಳದ್ದು ಮಹಾರಾಷ್ಟ್ರ ಎಲ್ಲ ಲಿಂಗಗಳು ಡಿಸ್ಪ್ಲೇ ಹಾಕಿದ್ದಾರೆ. ಜ್ಯೋತಿರ್ಲಿಂಗಾಸ್. but we must realize the truth that the Jyoti in the link is the power of Shiva. Lord Shiva is ಗೈಸ್, ಇವಾಗ ಜಸ್ಟ್ ದರ್ಶನ ಆಯಿತು ಆ್ಯಂಡ್ ಲಿಟ್ರಲಿ ಸಕ್ಕತ್ತಾಗಿತ್ತು. ನೀವು ಯಾವುದೋ ಟ್ರಾನ್ಸ್ ಹೋದಂಗೆ ಇರುತ್ತೆ. ಒಳಗಿರೋ ಫೀಲೇ ಬೇರೆ, ಆಚೆ ಬರೋರ್ಗೆ ಅದೇ ಟ್ರಾನ್ಸಲ್ಲಿ ಇರ್ತೀರ. ಸಕ್ಕತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ವರ್ಸ್ಟ್ ಪಾರ್ಟ್ ಏನಂದರೆ ಒಳಗೆ ಬಂದಾಗಿಂದ ಆಚೆ ಹೋಗೋವರೆಗೂ ಬರೀ ದುಡ್ಡು 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 ಇದೆ. ನನಗೆ ನಿಜ ಇಷ್ಟ ಆಗಿಲ್ಲ. ಸೊ ನನಗೆ ಯಾವ ಥರ ಸ್ಕ್ಯಾಮ್ ಮಾಡಿದ್ರು ಅಂದರೆ ಟೆಂಪಲಲ್ಲಿ ಒಳಗೆ ಹೋಗ್ತಾ ಇದ್ದೀನಿ. ಸೊ ಟಿಕೆಟ್ಸ್ ಇಲ್ಲ ಆ್ಯಕ್ಚುಲಿ. ನಾರ್ಮಲ್ಗೆ 150 ಇದೆ. ಸೊ ಯೂಶ್ವಲಿ ಟಿಕೆಟ್ಸ್ ಇಲ್ಲ ಅನ್ಸುತ್ತೆ, ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಳಗೆ ಹೋಗ್ತಾ ಇದ್ದೀನಿ ಸರ್, ಟಿಕೆಟ್ ತಗೊಂಡು ಕಂಪಲ್ಸರಿ ಹೋಗಲೇಬೇಕು ಅಂತ ಅಂದರು. ಸರಿ ಆಯಿತು, ಟಿಕೆಟ್ ಕೊಟ್ಟಿದ್ದಕ್ಕೆ ಒಂದೇ ಸರಿ 350 250 ಟಿಕೆಟ್ ಕೊಟ್ಬಿಟ್ರು. ಇದು ತಗೊಳ್ಳೇಬೇಕು, ಅವಾಗ ಹೋಗೋಕ್ಕಾಗೋದು ಅಂತ. ಆಮೇಲೆ ನೋಡ್ರಿ ಅದು ಸ್ಪೆಷಲ್ VIP ದರ್ಶನ. ನಾನು VIP ದರ್ಶನ ಕೇಳಲೇ ಇಲ್ಲ. ಅವರು ಇಲ್ಲ ತಗೊಳ್ಳೇಬೇಕು, ತಗೊಂಡು ಹೋಗಬೇಕು ಹಂಗೆ ಹಿಂಗೆ ಅಂದರು. ಇದ್ರಲ್ಲಿ ಟಿಕೆಟ್ ಬೇಡ ನನಗೆ ನಾರ್ಮಲಾಗಿ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಇನ್ನೊಂದು ಕಡೆ ಕಳಿಸಿದ್ರು. ಸೊ ಅದಿಷ್ಟ ಆಗಿಲ್ಲ. ಬಟ್ ಒಳಗೆಲ್ಲ ಸಕ್ಕತ್ತಾಗಿತ್ತು. ಬನ್ನಿ ಇಲ್ಲಿ ಆಚೆ ತೋರಿಸ್ತೀನಿ. ಗೈಸ್, ನೀವೇನಾದರೂ ಗಾಡೀಲಿ ಬಂದರೆ ಒಳಗೆ ಬಿಡಬೇಕು. ನಡ್ಕೊಂಬಂದರೆ ಇದೇ ಎಂಟ್ರೆನ್ಸ್ ಇರುತ್ತೆ ನೋಡಿ. ಇದೇ ಎಂಟ್ರೆನ್ಸ್ ಇರುತ್ತೆ. ಇದು ಮಾಲ್ ಪಕ್ಕದಲ್ಲೇ ಇದೆ. ಇದೇ ಎಂಟ್ರೆನ್ಸ್. ನೀವೇನಾದರೂ ಗಾಡಿ ಅಲ್ಲೇ ಆಚೆ ಹಾಕ್ಬಿಟ್ಟು ಬರ್ತೀನಿ ಅಂದರೆ ಒಳಗೆ ಈ ಥರ ಕೇವ್ ಇದೆ, ಫುಲ್ಲು ಕೇವು. ಒಳಗಿಂದ ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಪಕ್ಕದಲ್ಲೇ ಮಾಲ್ ಇದೆ. ಮಾಲ್ ಪಾರ್ಕಿಂಗಲ್ಲೂ ಹಾಕ್ಬಿಟ್ಟು ಹೋಗ್ಬೋದು. ಆ್ಯಕ್ಚುಲಿ ಇದು ಮಾಲ್ ಪಾರ್ಕಿಂಗೆ. ನಮಗೆ ಟೆಂಪಲ್ ಪಾರ್ಕಿಂಗ್ ಅಂತ ದುಡ್ಡು ಇಸ್ಕೊತಾವ್ರೆ. ಇದು ನಿಜನೇ ಇಲ್ಲ, ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿರೋದು. ಸೊ ಏನೇನು ಸ್ಕ್ಯಾಮ್ ನಡೀತಾ ಇದೆ ಗೊತ್ತಿಲ್ಲ. ಬನ್ನಿ ಟೆಂಪಲ್ ವಿಸಿಟ್ ಆಯ್ತು, ಇವಾಗ ಹೋಗೋಣ ಮನೆಗೆ. ನೋಡಿ ಇಲ್ಲಿಂದ ಟೆಂಪಲ್ ಎಂಟ್ರಿ. ಗೈಸ್, ನಾನು ಡೈರೆಕ್ಟ್ ಗಾಡಿ ಹತ್ರನೇ ಬಂದುಬಿಟ್ಟೆ. ನೋಡ್ರಿ, ನಾನು ಶೂಸ್ ಅಲ್ಲೇ ಬಿಟ್ಟಿದ್ದೀನಿ. ಸೊ ಶೂಸ್ ಹಾಕೊಂಡು ಹೋಗೋಣ. ಶೂಸ್ಗೂ ದುಡ್ಡು ದುಡ್ಡು ದುಡ್ಡು. ದೇವಸ್ಥಾನನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ನಿಜ ಏನಂತ ಗೊತ್ತಿಲ್ಲ. ಬಟ್ ಲೈಕ್ ಅನಿಸುತ್ತೆ ಅಲ್ವಾ, ಲೈಕ್ ಇದು ತಗೊಳ್ಳಂಗಿಲ್ಲ, ಇದು ತಗೋಬೋದು ಅಂತ. ಸೊ ಇದರಲ್ಲಿ ಹೇಳ್ತಾ ಇದ್ದೀನಿ. ದಟ್ಸ್ ರಿಯಲಿ ರಾಂಗ್. ಅವ್ರು ಹೇಳ್ಬೋದಿತ್ತು ಇದು VIP ಇದೆ, ಇದು ಸ್ಪೆಷಲ್ ದರ್ಶನ ಇದೆ ಅಂತ. ಸೊ ಅವ್ರು ಅದೆಲ್ಲ ಏನೂ ಹೇಳಿಲ್ಲ. ಡೈರೆಕ್ಟಾಗಿ ಇದು ತಗೊಳ್ಳಿ, ಇದು ಹೋಗಿ ಅಂತ ಆ ಥರ ಹೇಳ್ಬಿಟ್ರು. ಬೇಜಾರಾಯಿತು. ಬನ್ನಿ ಶೂಸ್ ತೊಗೊಂಡು ಹೋಗೋಣ. ಗೈಸ್, ಫೈನಲಿ ನಾನು ಶೂಸ್ ತೊಗೊಂಡು, ಆ್ಯಕ್ಚುಲಿ ಶೂಸ್ ಏನು ಕಾಸು ತೊಗೊಂಡಿಲ್ಲ, ಇಲ್ಲೇ ತೊಗೊಂಡು. ಅಲ್ಲೊಂದು 30, ಇಲ್ಲೊಂದು 150, ಆಲ್ಮೋಸ್ಟ್ 200 ಅಂದ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್. ಸೊ ಅದರಲ್ಲೂ ಅರ್ಚನೆಗೆ ತಗೊಳ್ಳಿ 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 ಅಂತ ಎಷ್ಟು ಹಿಂಸೆ ಮಾಡೋರು ಗೊತ್ತಾ. ಇಲ್ಲ ಪರವಾಗಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀರಾ, ಅಷ್ಟು ಗೊತ್ತಾಗಲ್ಲ ನಿಮಗೆ, ಅರ್ಚನೆ ತೊಗೋಬೇಕು, ಹಂಗೆ ಮಾಡ್ಕೊಂಡು ಹೋಗ್ತೀರಾ, ಅದು ಇದು ಅನ್ನೋದು. ನಾವು ಬೆಂಗಳೂರವ್ರೆ ಅಂದ್ಕೊಂಡು ಸುಮ್ಮನೆ ಏನು ಕೇಳಿಸ್ಕೊಳ್ದಂಗೆ ಹಂಗೆ ಬಂದ್ವಿ. ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಗೈಸ್, ಸ್ಕ್ಯಾಮ್. ಬನ್ನಿ, ನಮ್ಮ ಗಾಡಿ ಹತ್ರ ಬಂದಾಯಿತು. ಸೊ ಹೋಗುವ, ಲೆಟ್ಸ್ ಗೋ. ಗೈಸ್, ಅಲ್ಲಿಂದ ಹೊರಟು ನಾನು ಆಲ್ಮೋಸ್ಟ್ ನಮ್ಮ ಏರಿಯಾ ರೀಚ್ ಆಗಿದ್ದೀನಿ. ಆ್ಯಂಡ್ ನನ್ನ ಗಾಡಿ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಸೊ ಅದಕ್ಕೆ ವಾಶ್ ಮಾಡ್ಸೋಣ ಅಂತ ಬಂದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಬ್ಲ್ಯಾಕ್ ಬ್ಯೂಟಿ
BMW. I really miss my car guys. BMW ಅಲ್ಲ, ನನ್ನ ಅಕಾರ್ಡ್ ಗೈಸ್, ಬ್ಲ್ಯಾಕ್ ಬ್ಯೂಟಿ. ಅದು ಸಕ್ಕತ್ತಾಗಿತ್ತು. ಸೇಮ್ ಇದೇ ಥರ ಲುಕ್ ಅಂದ್ಕೊಳ್ಳಿ. ಅದೂ ಆ್ಯಕ್ಚುಲಿ ನಂಗೆ ಸೆಡಾನ್ ಕಾರ್ಸ್ ಅಂದರೆ ಇಷ್ಟ, ಬಟ್ ಆಮೇಲೆ SUV ಶಿಫ್ಟ್ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದೊಂದು ಸಿಕ್ಕಾಪಟ್ಟೆ ಟ್ರ್ಯಾಜಿಡಿ ಆಗೋಗಿದೆ. ನನ್ನ ಲೈಫೇ ಫುಲ್ ಟ್ರ್ಯಾಜಿಡಿ ಕಾರಿಂದ. ಸೊ ಬಿಡಿ, ಅದು ಆಮೇಲೆ ಮಾತಾಡೋಣ. ನಾನು ಕಾರ್ನ ನನ್ನ ಗಾಡಿನ ವಾಶ್ ಮಾಡಿಸ್ಕೊಂಡು ಹೋಗೋಣ. ಲೆಟ್ಸ್ ಗೋ ಗೈಸ್. ವಾಷಿಂಗ್ ಮಾಡಿಸ್ತಾ ಇದ್ದೆ. ನಮ್ಮ ಅಣ್ಣ ಗಾಡಿ ಕೀ ಎಲ್ಲ ಕಳ್ದಾಕೊಂಡವನೆ. ಗಾಡಿ ಇಲ್ಲೇ ನಿಲ್ಸವನೆ. ನಾನು ನೋಡಿ ಇಲ್ಲಿ ಹೆಂಗೆ ಲಾಕ್ ಆಗಿದ್ದೀನಿ. ಸುತ್ತ ಗಾಡಿ, ಇಲ್ಲಿ ಹೋಗೋಕ್ಕೂ ಜಾಗನೂ ಇಲ್ಲ. ಕೀ ಎಲ್ಲ ಬಿಟ್ಟೋಗಿದೆ ಅಂತ ಇಲ್ಲೇ ಹುಡ್ಕೋಕೆ ಬಂದೆ, ಬಟ್ ಇಲ್ಲೂ ಕೀ ಇಲ್ಲ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಕೇಳೋಣ ಅಂತ. ಯಪ್ಪ, ಹೆಂಗೆ ತೆಗಿತಾರೆ ಗಾಡಿಗಳನ್ನ ನೋಡಿ. ಇಷ್ಟೇ ಜಾಗ, ಇದೆಲ್ಲ ಹಾಕ್ಲೇಬಾರ್ದು ಗಾಡಿ. ಎಲ್ಲ ಹಾಕ್ಬಿಟ್ಟವ್ರೆ. ಎಷ್ಟು ಗಾಡಿ ಇದೆ ಅಂದರೆ, ಒಂದೊಂದು ಗಾಡಿಯಿಂದ 50 ರೂಪಾಯಿ ಅಂದರೆ ಇಲ್ಲೇ ಒಂದು ದಿನಕ್ಕೆ ಹತ್ತತ್ರ 50,000 ಆಗ್ಬಿಡುತ್ತೆ. 500 ಗಾಡಿ ಮೇಲೆ ಐತೆ ನೋಡಿ. ಇದು ಒಂದು ಸೈಡ್ ಆದರೆ ಆ ಕಡೆ ಇನ್ನೊಂದು ಸೈಡ್ ಐತೆ ಗೈಸ್. ಫೈನಲಿ ಗಾಡಿ ವಾಶ್ ಏನು ಮಾಡಿಸಿಲ್ಲ, ಮನೆಗೆ ಬಂದುಬಿಟ್ಟೆ ನೋಡಿ. ಆ್ಯಕ್ಚುಲಿ ಟೈಮ್ ಆಗಿರಲಿಲ್ಲ. ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ 20 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿದೆ. ಅವರು ಬೇರೆ ಕೆಲಸ ಮಾಡ್ಕೊಂಡಿದ್ರು, ಸರಿಯಾಗಿ ರೆಸ್ಪಾಂಡು ಮಾಡ್ತಾ ಇರಲಿಲ್ಲ. ಅದಕ್ಕೆ ಈಗ ಹೊರಟಾಗಿ ಬಂದ್ಬಿಟ್ಟೆ. ನಮ್ಮ ಹಳೆ ಏರಿಯಾದಲ್ಲೇ ಮಾಡ್ಸೋಣ ಅಂತ. ಇಲ್ಲಿ ಮಾಡಿಸಿದ್ರು ವೇಸ್ಟ್, ಮತ್ತೆ ಧೂಳಾಗ್ಬಿಡುತ್ತೆ ನಮ್ಮ ಏರಿಯಾದಲ್ಲಿರೋ ಧೂಳಿಗೆ. ಅದಕ್ಕೆ ಹಾಗೆ ತಗೊಬಂದಿದ್ದೀನಿ. ನಾವು ಅಮ್ಮನ ಹತ್ರ ಆಫರ್ ಕೇಳೋಣ, ಅವ್ರು ವಾಶ್ ಮಾಡ್ಸೋಣ. ದೇವಾ ಮಗ ಬಂದವನೇ ಕೆಲಸ ಮಾಡ್ಬಿಟ್ಟು ವೆರೈಟಿ ಡಿಶ್ ಮಾಡ್ಕೊಡೋಣ. ಈ ಮನೆ ಕೆಲಸ ಅದು ಚಪಾತಿ ನೋ ಬೀಟ್ರೂಟ್ ಪಲ್ಯ ಮೊಸರು ಚೆನ್ನಾಗಿಡುತ್ತಾ? ವೆರಿ ನೈಸ್. ಚೆನ್ನಾಗಿದ್ರೆ ನೋಡಿ. ಹೇರ್ ಕಟ್ ಮಾಡ್ಸಲ್ಲಿ 2 ದಿನ ಆಗಿಲ್ಲ, ಹೆಂಗಾಗ್ಬಿಟ್ಟೈತಿ ಅಷ್ಟೇ. 2 ದಿನಕ್ಕೆಲ್ಲ ಫುಲ್ ಚೇಂಜ್. ಎಲ್ಲ ಮಾತ್ರ ಚೆನ್ನಾಗಿ ಕಾಣುತ್ತೆ. ಮತ್ತೆ ಶಾರ್ಟ್ ಮಾಡಿಸ್ಬೇಕು. ನಮ್ಮ ಸೈಕಲ್ ಒಳಗಡೆ ನಿಂತೈತಿ. ನಮ್ಮ ಬರೀ ಕೆಲಸ ಕೆಲಸ ಕೆಲಸ, ಆಫೀಸಲ್ಲಿ ಕೆಲಸ, ಮನೇಲಿ ಕೆಲಸ, ಬರೀ ಕೆಲಸ. ಮಗ ಕೆಲ್ಸಕ್ಕೆ ಹೋಗೋನೆ, ನೈಟೆಲ್ಲ ಕೆಲಸ ಮಾಡ್ಕೊ ಬಂದವನೆ. ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಏನಾದ್ರೂ ಆಯ್ತಾ? ಇದನ್ನ ಮಾಡ್ತಾ ಇದ್ದೀನಿ ನೋಡು. ಸೈಕಲ್ ಓಡಿಸು. ಓಕೆ ಮಾ, ನಿಂಗೆ ಒಂದು ಇವಾಗ ಡೀಲ್, ನಿಂಗೆ ಒಂದು ಡೀಲ್ ಕೊಡ್ತೀನಿ ಆಯ್ತಾ? ನನ್ನ ಗಾಡಿ ವಾಶ್ ಮಾಡಿದ್ರೆ 100 ರೂಪೀಸ್. 100 ರೂಪೀಸ್ ಬೇಕಾ? ವಾಶ್ ಮಾಡು. 100 ರೂಪೀಸೇ ಕೊಡಬೇಡ, ನಾನು ಮಾಡ್ಕೊಡ್ತೀನಿ. ಫುಲ್ ಮಣ್ಣಾಯ್ತದ. 100 ರೂಪೀಸಿಗೆ ಡೀಲ್ ಮಾತಾಡಿದ್ದೀನಿ ನಾವು ಅಮ್ಮನ ಹತ್ರ. ನನ್ನ ವೈಟ್ ಶೂಸ್ಗೂ ಅಷ್ಟು. ಒಂದು ವೈಟ್ ಶೂಗೆ 10 ರೂಪಾಯಿ. ಫುಲ್ ಪಳ ಅಂತ ತೊಳಿಬೇಕು. ಇದು ನೋಡಿ ಎಷ್ಟು ಗಲೀಜಾಗಿದೆ. ಅಪ್ಪ 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 ಅಪ್ಪ. ಫಸ್ಟ್ ಗಾಡಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ಅವು ನಮ್ಗೆ ಚೆನ್ನಾಗಿ ನೋಡ್ಕೊತವೆ. ಸೊ ಇಷ್ಟೇ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಟೆಂಪಲ್ ನೋಡಿದ್ರ ಅನಿಸುತ್ತೆ. ಆ್ಯಂಡ್ ನೀವು ಹೋಗ್ಬೇಕಂದ್ರೆ ಅದು ಟೆಂಪಲ್ ಇರೋದು HL ಅಲ್ಲಿ, ವರ್ಲ್ಡ್ ಏರ್ಪೋರ್ಟ್ ರೋಡಲ್ಲಿ, ಶಿವೋಹಮ್ ಟೆಂಪಲ್ ಅಂತ ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ರೆ ಬರುತ್ತೆ.
ಹೋಗಿ ಸಕ್ಕತ್ತಾಗಿರುತ್ತೆ, ಎಂಜಾಯ್ ಮಾಡಿ. ಸೊ ಈ ವ್ಲಾಗ್ ನಿಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.